ನಮಸ್ತೆ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಸಂಖ್ಯೆ ಜಾಸ್ತಿಯಾಗಿ ಅಂದರೆ ಹೃದಯಘಾತದಿಂದ ಸಾವಿನ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ವಯಸ್ಕರಲ್ಲಿ ಅಂದರೆ 20ರಿಂದ 40 ವರ್ಷದ ಒಳಗಿನ ವಯಸ್ಕರಲ್ಲಿ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ಗಳು ಅಥವಾ ಹೃದಯಘಾತಗಳು ಸಂಭವಿಸಿ ಅವರು ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಹಾಗಾದರೆ ವಯಸ್ಕರಲ್ಲಿ ಹಾರ್ಟ್ ಅಟ್ಯಾಕ್ ಸಂಖ್ಯೆ ಜಾಸ್ತಿ ಯಾಕಾಗ್ತಾ ಇದೆ? ಹಾಗೆಯೇ ಹಾರ್ಟ್ ಅಟ್ಯಾಕ್ಗೆ ಮುಖ್ಯವಾದ ಕಾರಣ ಏನಿರ್ಬೋದು? ಮತ್ತು ಹಾರ್ಟ್ ಚೆನ್ನಾಗಿ ಇಟ್ಕೋಬೇಕು ಅಥವಾ ಹಾರ್ಟ್ನ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂದರೆ ನಾವು ಏನು ಮಾಡಬೇಕು? ಫಿಟ್ನೆಸ್ಸು ಮತ್ತು ಫುಡ್ಡು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ನನ್ನ ಜೊತೆ ಇವತ್ತು ಡಾಕ್ಟರ್ ಅಭಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಾನು ಆಗಲೇ ಹೇಳಿದಾಗೆ ಸಿಕ್ಕಾಪಟ್ಟೆ ಏನು ಹಾರ್ಟ್ ಅಟ್ಯಾಕ್ ಸಂಖ್ಯೆ ಅಥವಾ ಹೃದಯಘಾತದಿಂದ ಆಗುವಂತಹ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕರ್ನಾಟಕ ಅಂತ ತಗೊಂಡ್ರೆ ಹಾಸನದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾನೆ ಇದೆ. ಏನಿರ್ಬೋದು ಸರ್ ಕಾರಣ ಇದಕ್ಕೆ? ಮೇನಾಗಿ ಈಗ ರೀಸೆಂಟಾಗಿ ಬರ್ತಾ ಇರೋದು ಅಂದರೆ ಯೂಶ್ವಲಿ ಒಂದು 10 ಇಯರ್ಸಿಂದ ಮುಂಚೆ ನೋಡಿದರೆ ಈಗ ಕಂಪೇರ್ ಮಾಡಿದರೆ ಆ್ಯಕ್ಚುಲಿ ತುಂಬ ಜಾಸ್ತಿ ಇದೆ ಹಾರ್ಟ್ ಅಟ್ಯಾಕ್ ರೇಟು. ಅದಂದರೆ ಯಂಗ್ಸ್ಟರ್ಸಲ್ಲಿ ಮುಂಚೆ ಆದರೆ ಓಲ್ಡ್ ಏಜು 45 ಅಬೋವ್ ಇದ್ದರೆ ಮಾತ್ರ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಬಟ್ ಇದೀಗ ಬೇಗ ಆಗಿಬಿಟ್ಟಿದೆ. ಸೊ 18 ವರ್ಷದಿಂದ 20 ವರ್ಷ 22 ವರ್ಷದಲ್ಲಿ ನಾರ್ಮಲಾಗಿ ಚೆನ್ನಾಗಿ ಹೆಲ್ತಿಯಾಗಿದ್ದವರು ಕೂಡ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಅಂತೇಳಿ ಆಗಿಬಿಡ್ತದೆ. ಜನರಿಗೆ ಒಂದೆರಡು ಕಾನ್ಸೆಪ್ಟ್ ಇದೆ. ಒಂದು ಹಾರ್ಟ್ ಅಟ್ಯಾಕ್ ಅದು ಏನು ಪ್ರಾಬ್ಲಮ್ ಅಂತೇಳಿ. ಒಂದು ಮೇನಾಗಿ ಹೇಳುವಂಥದ್ದು ಲೈಫ್ ಸ್ಟೈಲ್ ಮೇನ್ ಪ್ರಾಬ್ಲಮ್. ಲೈಫ್ ಸ್ಟೈಲಿಂದ ಏನು ಬರ್ತಾ ಇದೆ ಅಂದರೆ ಅವ್ರದ್ದು ನಡತೆ ಏನಿದೆ, ಅವರ ಲೈಫ್ ಹ್ಯಾಬಿಟ್ಸ್ ಏನಿದೆ, ಮತ್ತು ಅವರ ಸ್ಲೀಪ್ ಹೇಗಿದೆ, ಅವರ ಫುಡ್ ಇಂಟೇಕ್ಸ್ ಹೇಗಿದೆ, ಇದೆಲ್ಲ ಮ್ಯಾಟ್ರ್ ಆಗಿಬಿಡುತ್ತೆ. ಅದ್ರ ಜೊತೆಗೆ ಅವ್ರದ್ದು ಫಿಸಿಕಲ್ ಆ್ಯಕ್ಟಿವಿಟೀಸು ಇದೆಲ್ಲ ಮ್ಯಾಟ್ರ್ ಆಗಿಬಿಡುತ್ತೆ. ಮುಂಚೆ ಕಂಪೇರ್ ಮಾಡಿದರೆ ಅದೆಲ್ಲ ಚೆನ್ನಾಗಿತ್ತು. ಬಟ್ ಈಗ ಜನರಿಗೆ ಯಾವುದೂ ಚೆನ್ನಾಗಿಲ್ಲ, ಲೈಫ್ ಸ್ಟೈಲ್ ನಾರ್ಮಲ್ ಇಲ್ಲ. ಅದನ್ನೋದೇ ಮೇನ್ ವಿಷಯ ನಾನು ಹೇಳುವಂಥದ್ದು. ಹೌದು. ಇನ್ನು ಹಾರ್ಟ್ ಅಟ್ಯಾಕ್ಸ್ ವಿಚಾರವನ್ನು ತಗೊಂಡ್ರೆ ಸುಮಾರು 20ರಿಂದ 40 ವರ್ಷದಲ್ಲೇ ಜಾಸ್ತಿ ಆಗ್ತಾ ಇರುವಂಥದ್ದು. ಅದಕ್ಕೆ ನೀವು ಕೂಡ ಹೇಳಿದ್ರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಲೈಫ್ ಸ್ಟೈಲ್ ಇರ್ಬೋದು, ಫುಡ್ ಇರ್ಬೋದು, ಇವುಗಳೇ ಕಾರಣ ಆಗುತ್ತೆ ಅಂತ. ಇನ್ನು ಒಂದಿಷ್ಟು ಜನರಿಗೆ ಡೌಟ್ ಇದೆ, ಹಾರ್ಟ್ ಅರೆಸ್ಟ್ ಮತ್ತು ಹಾರ್ಟ್ ಅಟ್ಯಾಕ್ಗೂ ಏನು ವ್ಯತ್ಯಾಸ? ಹಾಗೆ ಇವೆರಡರಲ್ಲಿ ಯಾವುದಾದರೆ ಬದುಕುವಂತಹ ಸಂಖ್ಯೆ ಅಂದರೆ ಸಾವಿನ ಸಂಖ್ಯೆ ಕಡಿಮೆ ಆಗಿ ಬದುಕುವಂತಹ ಪ್ರಮಾಣ ಹೆಚ್ಚಾಗಿರುತ್ತೆ ಅನ್ನುವಂತಹ ಡೌಟ್ ಇರುತ್ತೆ. ಏನು ಡಾಕ್ಟರ್, ಹಾರ್ಟ್ ಅಟ್ಯಾಕ್ ಮತ್ತು ಹಾರ್ಟ್ ಅರೆಸ್ಟ್ಗೂ ಇರುವಂತಹ ಡಿಫ್ರೆನ್ಸಸ್ ಏನು? ನೋಡಿ, ಬೇರೆ ಎಲ್ಲ ಆರ್ಗನ್ಸ್ ಕಂಪೇರ್ ಮಾಡಿದರೆ ಎಲ್ಲದಕ್ಕೂ ಬೇರೆ ಒಂದು ಕಣ್ಣಿದ್ರೆ ಇನ್ನೊಂದು ಕಣ್ಣಿದೆ, ಕಿವಿ ಇದ್ರೆ ಇನ್ನೊಂದು ಕಿವಿ ಇದೆ, ಎಲ್ಲ ಕಾಪಪ್ ಮಾಡಲಿಕ್ಕೆ ಒಂದೊಂದು ಆರ್ಗನ್ಸ್ ಇದೆ. ಬಟ್ ಹಾರ್ಟ್ ಅನ್ನೋದು ವಿಷಯಕ್ಕೆ ಬಂದರೆ ಹಾರ್ಟ್ ಒಂದೇ ಇರುವಂಥದ್ದು. ಹಾರ್ಟು ನಮ್ಮ ಬಾಡಿಯಲ್ಲಿ ಕಂಪ್ಲೀಟ್ ಎಲ್ಲ ಕಡೆ. ಹಾರ್ಟಿದ ಮೇನಿದ ವರ್ಕ್ ಏನಿಲ್ಲ. ಹಾರ್ಟು ಯಾಕೆ ಅಷ್ಟು ಇದು ಸ್ಪೀಷಿಯಸ್ ಅಂತ ಹೇಳಲಿಕ್ಕೆ ಕಾರಣ, ಇಡೀ ನಮ್ಮ ಬಾಡಿಯಲ್ಲಿ ಪ್ರತಿ ಸೆಲ್ಲಿಂದ ಹಿಡಿದು ಹೇರಿಂದ ಹಿಡಿದು ನೈಲಿಂದ ಎವ್ರಿ ಏರಿಯಾಗೆ ಕೂಡ ಬ್ಲಡ್ ಸರ್ಕ್ಯುಲೇಷನ್ಸ್ ಮಾಡೋಕೆ ಮೇನ್ ಮಾಡುವಂಥದ್ದು ಹಾರ್ಟು. ಈಗ ನೋಡಿ, ಹಾರ್ಟು ಎಲ್ಲ ಕಡೆಗೆ ಬ್ಲಡ್ ಸರ್ಕ್ಯುಲೇಷನ್ಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಈ ಹಾರ್ಟಿಗೆ ಕೂಡ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗಬೇಕು. ಯಾಕಂದರೆ ಅದು ಕೂಡ ಒಂದು ಆರ್ಗೇನು, ಅದಕ್ಕೆ ಕೂಡ ಒಂದು ಟಿಶ್ಯೂ ಇದೆ, ಅದಕ್ಕೆ ಕೂಡ ಒಂದು ಸೆಲ್ ಇದೆ, ಅದಕ್ಕೆ ಕೂಡ ಒಂದು ಫಂಕ್ಷನಾಲಿಟಿ ಇದೆ. ಅದು ಕೂಡ ರನ್ ಆಗಬೇಕಾದ್ರೆ ಅದಕ್ಕೆ ಕೂಡ ಬ್ಲಡ್ ಸರ್ಕ್ಯುಲೇಷನ್ಸ್ ಬೇಕು. ಹಾರ್ಟ್ ಅಟ್ಯಾಕ್ ಅಂತ ಇದೆ ಮತ್ತು ಕಾರ್ಡಿಯಾಕ್ ಅರೆಸ್ಟ್ ಅಂತ ಇದೆ. ಮೇನಾಗಿ ಜನರಿಗೆ ಒಂದು ಕಾನ್ಸೆಪ್ಟ್ ಇದೆ, ಎರಡು ಒಂದೇನಾ ಅಲ್ಲ ಇದು ಬೇರೆ ಬೇರೆನಾ ಅಂತ. ನೋಡಿ, ಈ ಹಾರ್ಟ್ ನಾನು ಏನು ಹೇಳಿದೆ, ಹಾರ್ಟಿಗೆ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗಲಿಕ್ಕೆ ಇರುವಂತಹ ಆರ್ಟ್ರೀಸ್ ಇದೆ. ಅದಕ್ಕೆ ಯೂಶಲಿ ಕೊರೋನರಿ ಆರ್ಟ್ರಿ ಅಂತ ಹೇಳ್ತಾರೆ ಯೂಶಲಿ. ಸೊ ಇದರಲ್ಲಿ ಬ್ಲಾಕೇಜಸ್ ಆಗುವಾಗ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು. ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ಏನು, ಹಾರ್ಟಿಗೆ ಹೋಗೋ ಬ್ಲಡ್ ಸರ್ಕ್ಯುಲೇಷನ್ಸ್ ಅಟ್ಯಾಕ್ ಆಯಿತು, ಅದಕ್ಕೆ ಸರ್ಕ್ಯುಲೇಷನ್ಸ್ ಆಗ್ತಾ ಇಲ್ಲ ಅಂತ. ಈ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ನೋಡಿ, ಎಲ್ಲದರಲ್ಲೂ ಒಂದೊಂದು ಫಂಕ್ಷನ್. ಈಗ ನೋಡಿ, ಲಿವರಿಗೆ ನಿಮಗೆ ಬಾಡಿಯೆಲ್ಲ ಇಂಜಿನ್ ಥರ ವರ್ಕ್ ಆಗುತ್ತೆ. ಅದೇ ರೀತಿ ಹಾರ್ಟಲ್ಲಿ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ಸ್ ಆಗುವಂಥದ್ದು ಜಾಸ್ತಿ ಹಾರ್ಟಲ್ಲಿ. ಸೊ ಈ ಹಾರ್ಟಲ್ಲಿರೋ ಎಲೆಕ್ಟ್ರಿಕ್ ಸ್ಟಿಮ್ಯುಲೇಷನ್ಸು ಕಮ್ಮಿ ಆದಾಗ ನಿಮಗೆ ಈ ಕಾರ್ಡಿಯಾಕ್ ಅರೆಸ್ಟ್ ಆಗುವಂಥದ್ದು. ಈಗ ಡೆತ್ ರೇಟಲ್ಲಿ ನಿಮಗೆ ಕಾರ್ಡಿಯಾಕ್ ಅರೆಸ್ಟ್ ಆದರೆ ಸಡನ್ನಾಗಿ ನಿಮ್ಮ ಬಾಡಿ ಡೆತ್ ರೇಟ್ ಜಾಸ್ತಿ ಇರುತ್ತೆ. ಬಟ್ ಅದೇ ಹಾರ್ಟ್ ಅಟ್ಯಾಕಲ್ಲಿ ನಿಮಗೆ ಸಡನ್ನಾಗಿ ನಿಮ್ಮ ಇದಾಗಲ್ಲ. ನೀವು ಒಂದು ಕೊರೋನರಿ ಆರ್ಟ್ರಿ ಬ್ಲಾಕ್ ಆದರೆ ನೋಡಿ, ಆಂಟೀರಿಯರ್ ಕೊರೋನರಿ ಆರ್ಟ್ರಿ ಬ್ಲಾಕ್ ಮಾಡಿದ್ರೆ ನಿಮಗೆ ಏನೋ ಪೋಸ್ಟೀರಿಯರಿಂದ ಮೇ ಬಿ ಅದನ್ನು ಫಾಲೋ ಅಪ್ ಮಾಡಿಸ್ಬೋದು. ಆ ಟೈಮಲ್ಲಿ ನಿಮಗೆ CRP ಕೊಡುವಂಥದ್ದು ಅಂಥದ್ದೆಲ್ಲ ಕೊಟ್ಟರೆ ನಿಮಗೆ ಕಾರ್ಡಿಯೋಪಲ್ಮನರಿ ರೀಸಕ್ಸಿಟೇಷನ್ಸ್ ಅಂತ ಏನು ಹೇಳ್ತಾರೆ ಅದನ್ನೆಲ್ಲ ಪ್ರಾಪರ್, ಇಲ್ಲಾಂದರೆ ಆಂಬು ಬ್ಯಾಗಿಂದ ಕೊಟ್ಟು ಫಸ್ಟ್ ಏಡ್ ಇದು ಮಾಡಿಕೊಂಡ್ರೆ ನಾವು ರಿಕವರಿ ಮಾಡ್ಕೋಬೋದು. ಬಟ್ ಕಾರ್ಡಿಯಾಕ್ ಅರೆಸ್ಟಲ್ಲಿದ್ದಾಗ ನಮಗೆ ಬೇಗ ಡೆತ್ ರೇಟ್ ಯೂಶಲಿ ಜಾಸ್ತಿ ಇರೋದು ಕಾರ್ಡಿಯಾಕ್ ಅರೆಸ್ಟಲ್ಲಿ ಜಾಸ್ತಿ ಇರುವಂಥದ್ದು. ಸೊ ಬಟ್ ಜನರಿಗೆ ಏನಿದ್ರು ಅಂದ್ಕೊಳ್ಳೋದು ಹಾರ್ಟ್ ಅಟ್ಯಾಕ್ ಆಯಿತು ಅಂತ. ಹಾರ್ಟಲ್ಲಿ ಸುಮಾರು ಬೇರೆ ಬೇರೆ ಪ್ರಾಬ್ಲಮ್ಸ್ ಇದೆ. ಬಟ್ ಇದಕ್ಕೆಲ್ಲ ಬರೋ ಮೇನ್ ರೀಸನ್ಸೇ ಅವ್ರ ಲೈಫ್ ಸ್ಟೈಲು. ಈಗಿನ ತಕ್ಕ ಮಟ್ಟಿಗೆ 20 ಇಯರ್ಸಿಂದ 40 ಇಯರ್ಸ್ವರೆಗೆ ಆಗ್ತಾ ಇರುವಂಥ ಮೇನ್ ರೀಸನ್ನು. ಒಂದು ಕಡೆ ಒಂದಿಷ್ಟು ಜನಕ್ಕೆ ಅನುಮಾನ ಇರುತ್ತೆ, ಏನಂತಂದರೆ ನಾನು ಫಿಟ್ನೆಸ್ ಮೇಂಟೈನ್ ಮಾಡ್ತಿದ್ದೀನಪ್ಪ, ನಾನು ತುಂಬ ಫಿಟ್ಟಾಗಿದ್ದೀನಿ, ಜಿಮ್ ಮಾಡ್ತೀನಿ ಅಥವಾ ಎಕ್ಸಸೈಸ್ನ ಮಾಡ್ತೀನಿ, ಆದರೂ ಕೂಡ ನನ್ನ ಮನೆಯಲ್ಲಿ ಅಥವಾ ನನ್ನಲ್ಲಿ ಹಾರ್ಟ್ ಅಟ್ಯಾಕ್ ಬಂದು ಸಾಯುವಂಥ ಸಾಧ್ಯತೆ ಜಾಸ್ತಿ ಇದೆ. ಯಾಕಂತಂದರೆ ಈಗ ಜಿಮ್ ಮಾಡೋರು ಸಾಯ್ತಾರೆ, ಫಿಟ್ನೆಸ್ ಮೇಂಟೈನ್ ಮಾಡೋರು ಸಾಯ್ತಾ ಇದ್ದಾರೆ, ತುಂಬ ಯಂಗಾಗಿರೋರು ಕೂಡ ಸಾಯ್ತಾ ಇದ್ದಾರೆ. ಹಾಗಾಗಿ ಫಿಟ್ನೆಸ್ಸು ಮತ್ತು ಫುಡ್ಡು ಹಾರ್ಟ್ ಅಥವಾ ನಮ್ಮ ದೇಹದ ಆರೋಗ್ಯದ ವಿಚಾರದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ?
ತುಂಬ, ಯಾಕಂತ ಹೇಳಿದರೆ ಒಂದು ಬಾಡಿಯಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ ಅಂತ ಹೇಳಿದರೆ, ಸೊ ಯೂಶ್ವಲಿ ಈಗ ಯಾರ್ದವ್ರಿಗೆ 20-25 ಏಜ್ ಅಂತ ನೋಡಿದಾಗ ನಾವು ಕಾಸಸ್ ಅಂತ ನೋಡ್ತಾ ಬಂದಾಗ ಮೇನ್ ಒಂದು ಕಾಸಸ್ಸು ಒಂದು ಪೇಷಂಟ್ಸಿಗೆ ಡಯಾಬಿಟಿಸ್ ಇದೆಯಾ ಇಲ್ವಾ ಅಂತೇಳಿ ಅನ್ನೋದು. ಸೊ ಅವರಿಗೆ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಬರುವಂಥ ರೇಂಜಸ್ ಜಾಸ್ತಿ. ಬಟ್ ಡಯಾಬಿಟಿಕ್ ಯೂಶ್ವಲಿ 20-40 ಇಯರ್ಸ್ ತನಕ ಕಾಮನ್ ಇಲ್ಲ. ಬಟ್ ಈಗೇನು ಹೇಳಿದ್ರೆ ಈಗ ಒಂದು 5 ಇಯರ್ಸಿಂದ ಈಗ ಡಯಾಬಿಟಿಕ್ ಕೂಡ 30 ಇಯರ್ಸಿಂದ ಬರ್ತಾ ಇದೆ, ಅದೊಂದು ವಿಷಯ. ಮತ್ತು ಇನ್ನೊಂದು ಬಾಡಿಯಲ್ಲಿ ಬಾಡಿ ವೇಟ್ ಜಾಸ್ತಿ ಆಗಿರುವಂಥದ್ದು, ಒಬೆಸಿಟಿ ಒಂದು ಕಾರಣ. ಒಬೆಸಿಟಿ ಮೇನ್ ಆಗಿ ಒಬೆಸಿಟಿಯಿಂದ ಡೈರೆಕ್ಟ್ ನಿಮಗೆ ಹಾರ್ಟ್ ಮೇಲೆ ಪ್ರಾಬ್ಲಮ್ ಅಂತಲ್ಲ. ಒಬೆಸಿಟಿ ಬಂದಾಗ ನಿಮ್ಗೆ ಏನಾಗುತ್ತೆ, ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ. ಈ ಕೊಲೆಸ್ಟ್ರಾಲ್ ಅಥೆರೋಸ್ಕ್ಲೆರೋಸಿಸ್ ಅಂತ ಒಂದು ಕಂಡೀಷನ್ಸ್ ಮಾಡುತ್ತದೆ. ಏನಾಗುತ್ತೆ, ನಿಮ್ದು ಈ ರಕ್ತನಾಳ ಇದೆಯಲ್ಲ, ರಕ್ತನಾಳದ ಒಳಗಡೆ ನಿಮ್ಗೆ ಜಸ್ಟ್ ಇದ್ರ ಒಂದು ಲೇಯರ್ ಥರ ಫಾರ್ಮೇಷನ್ಸ್ ಆಗಿಬಿಡುತ್ತೆ ನೋಡಿ. ಈ ಥರ ಒಂದು ಪೈಪ್ ಏನಾದರೂ ಜಸ್ಟ್ ಹೋಗ್ತಾ ಇದ್ದರೆ ಅದ್ರ ಒಳಗಡೆ ಜಸ್ಟ್ ಬ್ಲಾಕ್ಸ್ ಥರ ಒಂದು ಇದು ಮಾಡುತ್ತೆ, ಅದು ನಿಮಗೆ ಬ್ಲಡ್ ಫ್ಲೋವನ್ನು ಮಾಡೋದು ಕಮ್ಮಿ ಮಾಡಿಬಿಡುತ್ತೆ. ಸೊ ಯೂಶಲಿ ಬ್ಲಡ್ ಸರ್ಕ್ಯುಲೇಷನ್ಸ್ ಪ್ರಾಪರ್ ಆಗಿದ್ರೆ ಏನು ತೊಂದರೆ ಇರೋದ್ರೆ ಆ ಸರ್ಕ್ಯುಲೇಷನ್ಸನ್ನು ಕಮ್ಮಿ ಮಾಡುತ್ತೆ. ಈ ಸರ್ಕ್ಯುಲೇಷನ್ಸನ್ನು ತೆಗಿಬೇಕಿದ್ರೆ ನಮ್ಮ ಅದರಲ್ಲೂ ಅಥೆರೋಸ್ಕ್ಲೆರೋಟಿಸ್ ಫಾರ್ಮೇಷನ್ಸನ್ನು ತೆಗಿಯೋಕ್ಕೆ ನಮ್ಮ ಬಾಡಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಬೇಕು. ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಬೇಕು. ಅದ್ರ ಜೊತೆ ಬಾಡಿಯಲ್ಲಿ ಆ ಬ್ಲಡ್ಡಲ್ಲಿ ಏನು ಬರ್ತಾ ಇದೆ, ನ್ಯೂಟ್ರಿಷನ್ಸು, ಒಳ್ಳೆ ಜೀವಸತ್ವ ಬರ್ತಾ ಇದೆ. ಆ ಜೀವಸತ್ವ ಬರೋಕ್ಕೆ ನಮ್ಮ ಪ್ರಾಪರ್ ಫುಡ್ ಹ್ಯಾಬಿಟ್ಸ್ ಚೆನ್ನಾಗಿರಬೇಕು. ಈಗ ಮೇನ್ ಆಗಿರುವ ಯಾರು ನಾನು 20 ಇಯರ್ಸಿಂದ 40 ಇಯರ್ಸ್ ತನಕ ಇವ್ರದ್ದು ಬ್ಲಡ್ಡಲ್ಲಿರೋ ಜೀವಸತ್ವದಲ್ಲಿ ನಾರ್ಮಲ್ ನ್ಯೂಟ್ರಿಷನ್ಸ್ ಕಂಟೆಂಟ್ ಇಲ್ಲ, ಅವ್ರದ್ದು ಫುಡ್ ಹ್ಯಾಬಿಟ್ಸ್ ಚೇಂಜ್ ಇರೋದ್ರಿಂದ ಅದ್ರ ಜೊತೆ ಅವ್ರಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ. ಇದೆರಡು ಮೇನ್ ಎಟ್ ದ ಎಂಡ್ ಆಫ್ ದ ಟೈಮ್ ಬೇಕಾಗಿರೋದು ಎರಡು ಅದೇ. ಬಟ್ ಅದು ವರ್ಕ್ ಆಗ್ತಾ ಇಲ್ಲ. ಆ ಟೈಮಲ್ಲಿ ನಾವು ಏನು ಮಾಡಿದ್ರೂ ಪ್ರಯೋಜನ ಆಗೋಲ್ಲ. ಅದಕ್ಕೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮತ್ತು ಪ್ರಾಪರ್ ಫುಡ್ಡು. ಇನ್ನು ಜನರಿಗೆ ಕೊನೆಯದಾಗಿ ಇದು ಪ್ರಶ್ನೆ, ತುಂಬ ಜನರಿಗೆ ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದೆ, ಒಂದಿಷ್ಟು ಜನರಿಗೆ ಡೌಟ್ಸ್ ಕೂಡ ಇದೆ. ನಮ್ಮ ಹೃದಯದ ಆರೋಗ್ಯವನ್ನು ಯಾವ ರೀತಿಯಾಗಿ ನಾವು ಕಾಪಾಡ್ಕೋಬೋದು, ಮತ್ತು ನಮ್ಮ ಸುತ್ತಮುತ್ತ ಏನು ಹಾರ್ಟ್ ಅಟ್ಯಾಕ್ಸಿಂದ ಸಾಯ್ತಾ ಇದ್ದಾರೆ, ಅಂತಹ ಪರಿಸ್ಥಿತಿ ನನ್ನ ಕುಟುಂಬಕ್ಕೆ ಅಥವಾ ನನಗೆ ಬರಬಾರ್ದು ಅಂದರೆ ನಾನು ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಇರುತ್ತೆ. ಏನು ಮಾಡಿದರೆ ಡಾಕ್ಟರ್ ಆ ಹೃದಯದ ಬಡಿತವನ್ನು ಶಾಶ್ವತವಾಗಿ ಇಟ್ಕೋಬೋದು, ಅಥವಾ ಒಂದಿಷ್ಟು ದಿನಗಳ ತನಕ ಕಾಪಾಡ್ಕೋಬೋದು, ಅಥವಾ ಹೃದಯದ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಈಗ ನಾರ್ಮಲ್ ಆಗಿ ನಾನೊಬ್ಬರು ಸಡನ್ನಾಗಿ ಇವರು ಏನು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಲ್ಲ, ನೀವು ನಾಳೆನೇ ಬೆಳಿಗ್ಗೆ ಎದ್ದು ಜಿಮ್ಮಿಗೆ ಹೋಗಿ ನೀವು ಇಷ್ಟೆಲ್ಲ ಹೋಗಿ ಜಸ್ಟ್ ಶುರು ಮಾಡ್ಕೊಳ್ಳಿ ಅಂತ ನಾನು ಹೇಳಲ್ಲ. ಸೊ ಅವರು ಫಸ್ಟ್ ಅವರು ನಾರ್ಮಲ್ ಆಗಿ ಎಲ್ಲಿಂದ ಶುರು ಮಾಡಬೇಕಂದ್ರೆ ಅವರು ಫಸ್ಟ್ ಸ್ಲೀಪಿಂದ ಶುರು ಮಾಡಬೇಕು. ನಿಧಾನ ಸಣ್ಣ ಬದಲಾವಣೆ. ಯಾರು ತುಂಬ ಒಂದೇ ಸಲ ಒಬ್ಬರಿಗೆ ತುಂಬ ಚೇಂಜಸ್ ಹೇಳಿದರೆ ಯಾರು ಮಾಡ್ಲಿಕ್ಕೆ ರೆಡಿ ಇರೋದಿಲ್ಲ. ಬಟ್ ಅವರ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಹವ್ಯಾಸಗಳನ್ನು ಚೇಂಜಸ್ ಮಾಡಬೇಕು. ಫಸ್ಟ್ ಅವ್ರದ್ದು ಸ್ಲೀಪ್. ಫಸ್ಟ್ ಅವ್ರು ನೋಡ್ಕೋಬೇಕು 7 hours ಪ್ರಾಪರಾಗಿ ಸ್ಲೀಪ್ ಮಾಡ್ತಾ ಇದ್ದಾರಾ ಅಂತ. ಅದು ಯಾವ ಟೈಮಲ್ಲಿ ಅನ್ನೋದು ಕೂಡ ಮುಖ್ಯ. ನೀವು ಡೈಲಿ ಒಂದಿನ ನೀವು 12 ಗಂಟೆ ಮಲ್ಕೊಂಡು ನೀವು 8 ಗಂಟೆಗೆ ಹೇಳ್ತೀರಾ, ಇನ್ನೊಂದು ದಿನ ನೀವು 3 ಗಂಟೆ ಮಲ್ಕೊಂಡು ಅದೇ ಬೆಳಿಗ್ಗೆ 3 ಗಂಟೆ ಮಲ್ಕೊಂಡು ರಾತ್ರಿ 11 ಗಂಟೆಗೆ ಹೇಳ್ತೀರಾ, ಇನ್ನೊಂದು ದಿನ ಬೆಳಿಗ್ಗೆ ರಾತ್ರಿ 9 ಗಂಟೆಗೆ ಮಲ್ಕೊಂಡು 3 ಗಂಟೆ ಹೇಳ್ತಾರೆ. ಇದು ಆ್ಯಕ್ಚುಲಿ ಸರ್ಕೇಡಿಯನ್ ರಿದಮ್ ಮೇಲೆ ಪ್ರಾಬ್ಲಮ್ ಆಗುತ್ತೆ. ಇದು ನಿಮ್ಗೆ ಏನಾಗುತ್ತೆ, ಕಾರ್ಟಿಸಾಲ್ ಲೆವೆಲ್ ಮೇಲೆ, ಬಾಡಿಯ ಪ್ರೆಷರ್ ಮೇಲೆ, ನಿಮ್ಮ ಬ್ಲಡ್ ಪ್ರೆಷರ್ ಮೇಲೆ ಎಫೆಕ್ಟ್ ಆಗುವಂಥದ್ದು ಇರುತ್ತೆ. ಸೊ ಅದಕ್ಕೆ ನಾರ್ಮಲ್ ಆಗಿ ನಿಮಗೆ ಇದು ಸ್ಲೀಪಿಂಗ್ ಪ್ಯಾಟರ್ನ್ಸನ್ನು ಇಟ್ಕೊಳ್ಬೇಕು ಒಂದು. ಸೊ ಅದ್ರ ಜೊತೆ ನೆಕ್ಸ್ಟ್ ಇರುವಂಥದ್ದು ನಿಮ್ಮ ಫುಡ್ ಹ್ಯಾಬಿಟ್ಸಲ್ಲಿ ನೀವು ಪ್ರಾಪರ್ ಆಗಿರೋ ಫುಡ್ಡು. ಕೆಲವರಿಗೆ ಫುಡ್ ತೊಗೋಬೇಕು, ಅದು ತೊಗೋಬೇಕು, ಇದು ತೊಗೋಬೇಕು ಗೊತ್ತಿದೆ, ಯಾವುದನ್ನು ತೊಗೊಳ್ಬೇಕು, ಎಷ್ಟೊತ್ತಿ ತೊಗೊಳ್ಬೇಕು, ಯಾವ ಫಾರ್ಮೇಷನ್ಸಲ್ಲಿ ತೊಗೊಳ್ಬೇಕು ಅಂತ ಗೊತ್ತಿಲ್ಲ. ಸೊ ಅದನ್ನಷ್ಟೇ ಇದು ಪ್ರಾಪರಾಗಿ ತೊಗೊಳ್ಬೇಕು. ಒಂದು ಬಾಡಿಗೆ ಎಷ್ಟು ಬೇಕು ಅಷ್ಟೇ. ಕೆಲವರು ಇಲ್ಲಿ ತನಕ ಬರೋ ತನಕ ಫೀಲ್ ಮಾಡ್ತಾರೆ, ನನಗೆ ಇಲ್ಲಿ ತನಕ ಬಂತು, ಅಲ್ಲೇನಾಯ್ತು, ಹೊಟ್ಟೆ ತುಂಬಿತು ಅಂತ. ಸೊ ಸ್ವಲ್ಪ ಫುಡ್ ತೊಗೋಬೇಕು. ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಷ್ಟೇ. ನಾನು ಹೇಳಿದೆ ಜಿಮ್ಮಿಗೆ ಹೋಗೋಕ್ಕಿಂತ ಮುಂಚೆ ಆದರೂ ಅಟ್ಲೀಸ್ಟ್ ವಾಕಿಂದ ಶುರು ಮಾಡಿ. ಅಟ್ಲೀಸ್ಟ್ ನೀವು ನಾರ್ಮಲ್ ನಿಮ್ಮ ಲೈಫ್ ಸ್ಟೈಲಿಂದ ಅಟ್ಲೀಸ್ಟ್ ನೀವು ನಾರ್ಮಲ್ ಬೆಳಿಗ್ಗೆ ಎದ್ದು ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸನ್ನು ಜಸ್ಟ್ ಒಂದು 10 minutes 20 minutes ವಾಕಿಂಗಿಂದ ಶುರು ಮಾಡಿ. ಸೊ ನಿಮ್ಮ ವಾಕಿಂಗಿಂದ ಓಕೆ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ಗೆ ಏನೋ ಚೆನ್ನಾಗಾಗ್ತಾಯಿದೆ ಅಂತ ಹೇಳಿದರೆ ಸೊ ನೀವು ಜಸ್ಟ್ ಸ್ವಲ್ಪ ರನ್ನಿಂಗ್ ಮಾಡಿ, ಇಲ್ಲಾಂದರೆ ಅಥ್ಲೆಟಿಕ್ಸ್ ಥರದ್ದು ಏನಾದರೂ ನಾರ್ಮಲಾಗಿ ರನ್ನಿಂಗ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ನಾರ್ಮಲ್ ಯೋಗ ಮಾಡ್ಕೊಳ್ಳಿ, ಪ್ರಾಪರ್ ಬ್ರೀದಿಂಗ್ ಆ್ಯಕ್ಟಿವಿಟಿಯನ್ನು ಮಾಡ್ಕೊಳ್ಳಿ. ಇನ್ನು ಇವನ್ ಜಿಮ್ಮಲ್ಲಿ ಕೂಡ ಹೋದವ್ರಿಗೆ ಕೂಡ ಹಾರ್ಟ್ ಅಟ್ಯಾಕ್ ಅಂತ ಬನ್ನೋದು ಕಾಮನ್ ಕ್ವಶನ್ಸ್, ಯಾಕೆ ಬರುತ್ತೆ ಅಂತ. ಸೊ ಅವ್ರಿಗೆ ಸಡನ್ನಾಗಿ ಬಾಡಿ ಬಿಲ್ಡ್ ಆಗಬೇಕು, ಸಡನ್ನಾಗಿ ಅವರಿಗೆ ಮಸಲ್ಸ್ ಎಲ್ಲ ತುಂಬ ಬಲ್ಕ್ನೆಸ್ ತೋರಿಸ್ಬೇಕು. ಯಾಕಂದರೆ ಯಾರು ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಅವ್ರು ತುಂಬ ಪ್ರೊವೋಕ್ ಆಗ್ತಾರೆ, ಅಯ್ಯೋ ನನಗೂ ಅದೇ ಥರ ಆಗಬೇಕು, ಬಿಲ್ಡ್ ಮಾಡಬೇಕು, ಅದೇ ಥರ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಬೇಕಂತ. ಆ ಎನರ್ಜಿ ಅವ್ರ ಕೈಲಿ ಇರೋದಿಲ್ಲ ಸಡನ್ನಾಗಿ ಮಾಡೋಕ್ಕೆ. ಅದಕ್ಕೆ ನಾವು ಹೆವಿ ಎನರ್ಜಿ ಮಾಡೋಕ್ಕೆ ಅವರು ಬೇರೆ ಸಪ್ಲಿಮೆಂಟ್ಸ್ ತಗೋತಾರೆ. ಸಡನ್ನಾಗಿ ಮಾಡಿದಾಗ ನೋಡಿ, ಸಡನ್ನಾಗಿ ಯಾವುದೇ ಕೆಲಸ ಮಾಡಿದಾಗ ಹೆವಿ ಆಗಿಬಿಡುತ್ತೆ. ಅದಕ್ಕೆ ನಿಧಾನವಾಗಿ ಯೋಗ ಮೂಮೆಂಟ್ಸು, ಬ್ರೀದಿಂಗ್ ಪ್ರಾಕ್ಟೀಸ್ ಎಲ್ಲ ಪ್ರಾಪರಾಗಿ ಮಾಡ್ಕೊಂಡು ಬಂದರೆ ಆರಾಮ್ಸೆ ನಮ್ಮ ಬಾಡಿಯಲ್ಲಿರುವ ಒಂದು ಹಾರ್ಟಿಗೆ ಫಸ್ಟು ಬೆಟರ್ ಏನಂತ ಹೇಳಿದರೆ ಫಸ್ಟ್ ವಾಕಿಂಗ್. ಸೊ ವಾಕಿಂಗ್ ಎಷ್ಟು ಮಾಡ್ತೇವೋ ನಮ್ಮದು ಹಾರ್ಟ್ ಮಸಲ್ಸ್ ಅಷ್ಟು ಸ್ಟ್ರೆಂತ್ ಆಗುತ್ತೆ. ಅಲ್ಲಿಂದ ಶುರು ಮಾಡ್ಕೊಳ್ಳಿ ಅಂತ ನಾನು ಹೇಳೋದು. ನಾನು ಯಾವತ್ತೂ ತುಂಬ ಕಾಂಪ್ಲಿಕೇಟೆಡ್ ಆಗಿರೋ ಐಟಮ್ ಮಾಡೋದಕ್ಕಿಂತ ಮುಂಚೆ ನಿಧಾನ ಸಣ್ಣ ಬದಲಾವಣೆನೇ ಬಾಡಿಗೆ ತುಂಬ ಚೇಂಜಸನ್ನು ತರಿಸುತ್ತೆ. ಸಣ್ಣದ್ರಿಂದ ಶುರು ಮಾಡೋದು ಅಂತ ನನ್ನದೊಂದು ಅಭಿಪ್ರಾಯ. ಥ್ಯಾಂಕ್ ಯು ಡಾಕ್ಟರ್. ಕೇಳಿದ್ರಲ್ಲ ವೀಕ್ಷಕರೇ, ಹಾರ್ಟ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂತಹ ಆರೋಗ್ಯಕರವಾಗಿ ನಡೆಯನ್ನು ನಾವು ಇಟ್ಕೋಬೇಕು, ಅಥವಾ ದೈನಂದಿನ ಚಟುವಟಿಕೆಯಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ಅಥವಾ ಹೃದಯದ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬಹುದು, ಸುತ್ತಮುತ್ತಲೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಪ್ಪ, ನಮ್ಮನೆಲ್ಲೂ ನಾಳೆ ದಿನ ಆಗುತ್ತೆ ಅನ್ನುವಂತಹ ಭಯವನ್ನು ಬಿಟ್ಟು ನಮ್ಮ ಲೈಫ್ ಸ್ಟೈಲನ್ನು ಬದಲಾವಣೆ ಮಾಡ್ಕೊಳ್ಳೋದು, ಅಥವಾ ನಮ್ಮ ಫುಡ್ ಕನ್ಸ್ಯೂಮೇಷನ್ ಏನಿದೆ ಅದನ್ನು ಬದಲಾಯಿಸ್ಕೊಳ್ಳೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದ್ರಲ್ಲಿ ಮುಂದಾಗ್ಬೋದು ಅನ್ನೋದು ಡಾಕ್ಟರ್ ಅಭಿ ಅವರ ಅಭಿಪ್ರಾಯ ಆಗಿದೆ. ಇದಾಗಿ
ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಶಮಿ ಶೆಟ್ಟಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.